ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಮತ್ತು 26ನೇ ಸಾಲಿನಲ್ಲಿ ನಿಮ್ಮ ಒಂದು ನೀಡಿ ನಕ್ಷೆ ಮತ್ತು ಪ್ರಶ್ನೆ ಕೋಟಿಯನ್ನ ಅನುಸರಿಸಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಳಗೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ನಿಮ್ಮ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 4 ಅಂಕದ ಪ್ರಶ್ನೋತ್ತರಗಳಾಗಿವೆ. ಈ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಪದ್ಯಗಳಿಗೆ ಸಂಬಂಧಿಸಿದಂತಹ 4 ಅಂಕದ ಪ್ರಶ್ನೋತ್ತರವನ್ನ ಸುಲಭವಾಗಿ ಉತ್ತರಿಸಬಹುದು. ಮುಂದಿನ ವಿಡಿಯೋಗಳಲ್ಲಿ ನಾನು ಗದ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದು 4 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರವನ್ನ ಕೊಡ್ತಾ ಹೋಗ್ತೇನೆ. ಇಲ್ಲಿ ಈ ಪದ್ಯಗಳಿಗೆ ಸಂಬಂಧಿಸಿದಂತಹ 4 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಪ್ರಮೋದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ ಅಂತ ಇದೆ. ನೋಡಿ, ಈ ಒಂದು ವಿಡಿಯೋವನ್ನ ನೋಡ್ತೇನೆ ನೀವು ಒಂದು ಪ್ರಶ್ನೋತ್ತರವನ್ನ ಸರಿಯಾಗಿ ಅಭ್ಯಾಸ ಮಾಡ್ಕೋಬಹುದು. ರಾವಣನು ಶಾಂತಿ ಜಿನಾ ಭವನದಲ್ಲಿ ಪೂಜೆಯನ್ನ ಮುಗಿಸ್ಬಿಟ್ಟು ಬಹುರೂಪಿಣಿ ವಿದ್ಯೆಯ ಸಿದ್ಧಿಯನ್ನ ಪಡೆದುಕೊಂಡು ಸಂತೋಷ ಹೃದಯದಿಂದ ಸೀತೆಯು ಇದ್ದಂತಹ ಪ್ರಮದವನಕ್ಕೆ ಬರ್ತಾನೆ. ರಾವಣನ ಗಂಡಸುತನದ ಸೊಬಗನ್ನ ಪಕ್ಕದಲ್ಲಿದ್ದಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸ್ತಾರೆ. ರಾವಣನನ್ನು ನೋಡಿದ ಸೀತೆಗೆ ಅವನ ರೂಪ ತೃಣಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಅನಿಸುತ್ತೆ, ಅಂದ್ರೆ ಹುಲ್ಲಿಗೆ ಸಮಾನ ಅಂತ ರೀತಿಯಲ್ಲಿ ಅವಳಿಗೆ ಅನಿಸುತ್ತೆ. ರಾಮ ಲಕ್ಷ್ಮಣನ ವಿಷಯದಲ್ಲಿ ಇನ್ನು ಯಾವ ಕೆಟ್ಟ ಸುದ್ದಿಯನ್ನ ಕೇಳ್ತೀನಿಯೋ ಅಂತ ತಿಳಿದು ಅವಳು ಮನಸ್ಸಿನಲ್ಲಿ ತಲ್ಲಣಗೊಳ್ತಾಳೆ. ಅವಳ ಸಮೀಪಕ್ಕೆ ಬಂದ ರಾವಣನು ಈ ರೀತಿಯಾಗಿ ಹೇಳ್ತಾನೆ, ಬಹುರೂಪಿಣಿ ವಿದ್ಯೆ ನನಗೆ ಒಲಿದಿದೆ, ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ. ನಿನ್ನ ನೆಚ್ಚಿನ ನಾಮವನ್ನು ಬಿಟ್ಟು ನನ್ನ ಜೊತೆಗೂಡಿ ಸಾಮ್ರಾಜ್ಯ ಸುಖವನ್ನ ಅನುಭವಿಸುವಂತ ಸೊಕ್ಕಿನಿಂದ ನುಡಿತಾನೆ. ಇದರಿಂದ ವ್ಯಾಕುಲಗೊಂಡಂತಹ ಸೀತೆಯು, ರಾವಣ, ನನ್ನ ಮೇಲೆ ನೀನು ಕರುಣೆ ತೋರುವುದಾದ್ರೆ ಯುದ್ಧದಲ್ಲಿ ಶ್ರೀರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ಬಿಟ್ಟು ಭೂಮಿಯ ಮೇಲೆ ಬಿದ್ದು ಮೂರ್ಛಿತಳಾಗ್ತಾಳೆ. ಇದನ್ನ ಕಂಡ ರಾವಣನಿಗೆ ಸೀತೆಯ ಮೇಲೆ ಕಾರುಣ್ಯ ರಸ ಉಂಟಾಗಿ ವ್ಯಾಮೋಹದೂರಾಗಿ ಅನುಕಂಪ ಹುಟ್ಟಿ ಸಹಜ ಸ್ವಭಾವದಿಂದ ಕೂಡಿದವನಾಗ್ತಾನೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ರಾವಣ ಪರಿವರ್ತನೆಯ ಸಂದರ್ಭವನ್ನ ಹೇಗೆ ಕವಿ ಚಿತ್ರಿಸ್ತಾರೆ ಅನ್ನುವಂಥದ್ದು. ನೋಡಿ, ಇದು ಕೂಡ ಬಹಳಷ್ಟು ಬಾರಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನ ನೋಡಬಹುದು. ಬಹುರೂಪಿಣಿ ವಿದ್ಯೆಯನ್ನ ಒಲಿಸ್ಕೊಂಡಂತಹ ರಾವಣ ಸೀತೆಯನ್ನ ಒಲಿಸ್ಕೊಳ್ಳಲು ಪ್ರಮದವನಕ್ಕೆ ಬರ್ತಾನೆ. ರಾವಣನನ್ನು ನೋಡಿದ ಸೀತೆಗೆ ಅವನ ರೂಪವು ತೃಣ ಸಮಾನ ಅನ್ನಿಸ್ತದೆ. ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ಸೀತೆ ತಲ್ಲಣಗೊಳ್ತಾಳೆ. ಸೀತೆಯ ಸಮೀಪಕ್ಕೆ ಬಂದಂತಹ ರಾವಣನು, ನನಗೆ ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದಂತಹ ಪ್ರತಿಪಕ್ಷವಿಲ್ಲ. ಹಾಗಾಗಿ ನೀನು ನಿನ್ನ ರಾಮನನ್ನ ಬಿಟ್ಟು ನನ್ನನ್ನು ಒಪ್ಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ಆಕೆಗೆ ಅವನು ರಾವಣ ಹೇಳ್ತಾನೆ. ಇದರಿಂದ ಭಯಗ್ರಸ್ತಳಾದಂತಹ ಸೀತೆಯು ನನ್ನ ಮೇಲೆ ಕರುಣೆ ತೋರುವುದಾದರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ, ಅವರಿಗೆ ಹಾನಿ ಮಾಡಬೇಡ ಅಂತ ಹೇಳಿ ಮೂರ್ಛೆ ಬೀಳ್ತಾಳೆ. ಅವಳ ಅಸಹಾಯಕ ಸ್ಥಿತಿಯನ್ನು ಕಂಡು ರಾವಣನಿಗೆ ಸೀತೆಯ ಬಗೆಗಿನ ವ್ಯಾಮೋಹಕರಾಗಿ ಅನುಕಂಪ ಮೂಡಿತು. ಹೀಗೆ ರಾವಣನ ಮನಸ್ಸು ಪರಿವರ್ತನೆ ಹೊಂದುತ್ತೆ. ನೋಡಿ, ಒಂದು ಪ್ರಶ್ನೆ ಉತ್ತರಗಳನ್ನ ಬರೆಯಬೇಕಾದ್ರೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಬರೀಬೇಕಾಗುತ್ತೆ. ನೋಡಿ, ಇಲ್ಲಿಯೂ ಕೂಡ ಅಷ್ಟೇ. ಮೊದಲನೇ ಪ್ರಶ್ನೆಯಲ್ಲಿ ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸಿ ಅಂತ ಇದೆ. ಅದೇ ರೀತಿಯಾಗಿ ಉತ್ತರಿಸುವಂಥದ್ದು ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು. ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಅಷ್ಟೇ ಬದಲಾವಣೆ ಇರುತ್ತೆ. ಅವುಗಳನ್ನ ನೀವು ಗಮನಿಸ್ಬಿಟ್ಟು ಉತ್ತರವನ್ನ ಬರೆಯಬೇಕಾಗುತ್ತೆ. ಹಾಗೆ ತನಗಾದ ಅವಮಾನವನ್ನ ದ್ರೌಪದಿ ಭೀಮನಿಗೆ ಹೇಳಿಕೊಂಡಂತಹ ಬಗೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಅವಮಾನವನ್ನ ಕುರಿತು ಈ ರೀತಿಯಾಗಿ ಹೇಳ್ತಾಳೆ, ಕೀಚಕನು ರಾಜಸಭೆಯಲ್ಲಿ ಭೀಮನೆದುರಲ್ಲಿಯೇ ತನ್ನನ್ನ ಎಡಗಾಲಿನಿಂದ ಒದ್ದಿ ಬೀಳಿಸಿದ್ದನ್ನ ನೆನಪಿಸಿ ನಿನಗೆ ಇದು ಸಹ್ಯವೇ ಅಂತ ಹೇಳಿ ಪ್ರಶ್ನಿಸ್ತಾಳೆ. ಕೀಚಕ ತನ್ನ ಬೆನ್ನು ಹತ್ತದೇ ಬಿಡುವವನಲ್ಲವಾದ್ದರಿಂದ ತಾನಿನ್ನು ಬದುಕುವುದಿಲ್ಲವೆಂದು ಕಣ್ಣೀರಿಡ್ತಾಳೆ. ಉಳಿದ ಪಾಂಡವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರ್ತಾರೆ. ಮಾನದ ಪ್ರಶ್ನೆ ಎದುರಾಗಲು ಕಾಲು ತೆಗೆಯುತ್ತಾರೆ. ಅವರು ಗಂಡರೆನಿಸಲು ಅಯೋಗ್ಯರು, ಆದ್ದರಿಂದ ನೀನು ಕೀಚಕನನ್ನು ಯಮಲೋಕ ಕಟ್ಟಿ ತನ್ನನ್ನು ಕಾಯಬೇಕು ಅಂತ ಹೇಳ್ಬಿಟ್ಟು ಕೈ ಮುಗಿದು ಬೇಡ್ಕೊಳ್ತಾಳೆ. ಭೀಮನು ಪ್ರೋತ್ಸಾಹದ ಸತ್ತೈಕೆಯ ಮಾತುಗಳನ್ನಾಡದಿದ್ದಾಗ ಅವನ ಪೌರುಷವನ್ನ
ತನ್ನ ರೋಷದ ಮೂದಲಿಕೆಯ ಮಾತುಗಳಿಂದ ಕೆಣಕ್ತಾಳೆ. 3 ಲೋಕದ ವೀರರಾದ ನಿಮ್ಮಿಂದ ಹೆಂಡತಿಯೊಬ್ಬಳನ್ನ ಆಳಲಾಗದೆಂದು ಹೀಯಾಳಿಸ್ತಾಳೆ. ದುಶ್ಯಾಸನ, ಸೈಂಧವ, ಕೀಚಕರಿಂದ ತನಗಾದ ಅವಮಾನವನ್ನು ನೆನಪಿಸಿ ತನ್ನತ್ತ ಪ್ರೇರೇಪಿಸುವಲ್ಲಿ ಆಕೆ ಸಫಲಾಗ್ತಾಳೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ಯಾವುವು ವಿವರಿಸಿ ಅಂತ ಇದೆ. ಉತ್ತರ: ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಕಾವ್ಯಭಾಗದಲ್ಲಿ ದ್ರೌಪದಿಯು ತನಗಾದಂತಹ 3 ಅವಮಾನದ ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸುವುದನ್ನು ಗಮನಿಸಬಹುದು. ಅವುಗಳಲ್ಲಿ ಮೊದಲನೆಯದು ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳದ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪರಣ ಮಾಡಿಸಿರ್ತಾರೆ. ದುಶ್ಯಾಸನನು ತಾಯಿ ಸಮಾನಳಾದ ಅತ್ತಿಗೆಯಾದ ದ್ರೌಪದಿಯ ಮುಂದೆಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸಿರ್ತಾನೆ. ಮೂರನೆಯದು ಕೀಚಕನು ರಾಜಸಭೆಯಲ್ಲೇ ದ್ರೌಪದಿಯನ್ನು ಅವಳ ಗಂಡಂದಿರೆದುರೇ ಎಡೆಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾನೆ. ಈ 3 ಅವಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣವಾಗಿವೆ. ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಮಂದೆ ಗಳಿಸಿದ ಪಾಪಿ ಕೌರವನಂದು ಮುಂದಲೆ ನುಡಿದು ಸೈಂಧವ ಬಂದು ಬಳಿಕಾರಣ್ಯವಾಸದೊಳೆನ್ನ ನೆಳೆದೊಯ್ದ ಇಂದು ಕೀಚಕ ನಾಯಕಾಲಲಿ ನೊಂದೆನ ನೀ 3 ಬಾರಿಯೇ ಬಂದ ಭಂಗವೇ ಸಾಕೆನ್ನುತ್ತ ಬಸವಳಿದಳಿಂದು ಮುಖಿ ಅನ್ನುವಂಥದ್ದು. ಪ್ರಶ್ನೆ: ಮಂದೆಗಳಿಸಿದ ಪಾಪಿ ಯಾರು ಅಂತ ಇದೆ. ನೋಡಿ, ಮಂದೆಗಳಿಸಿದಂತಹ ಪಾಪಿ ಕೌರವ. ಇದು 1 ಅಂಕದ ಪ್ರಶ್ನೆ. ಇನ್ನು ದ್ರೌಪದಿಯನ್ನ ಅರಣ್ಯವಾಸದಲ್ಲಿ ಎಳೆದೊಯ್ದವನು ಯಾರು ಅಂತ ಇದೆ. ಅದು ಸೈಂಧವ. ದ್ರೌಪದಿ ಅನುಭವಿಸಿದಂತಹ 3 ಅವಮಾನದ ಪ್ರಸಂಗಗಳು ಯಾವುವು ಅಂತ ಇದೆ. ಇದು 2 ಅಂಕದ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ಒಟ್ಟಾರೆ ಇದು 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಉತ್ತರ: ಮೊದಲನೆಯದು ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳದಂತಹ ದ್ರೌಪದಿಯನ್ನ ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಭರಣ ಮಾಡಿಸಿರ್ತಾನೆ. ದುಶ್ಯಾಸನನು ತಾಯಿ ಸಮಾನಳಾದಂತಹ ಅತ್ತಿಗೆಯಾದ ದ್ರೌಪದಿಯ ಮುಂದೆಲೆಯನ್ನ ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದು ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದಂತಹ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸಿರ್ತಾನೆ. ಇನ್ನು ಮೂರನೆಯದು ಕೀಚಕನು ರಾಜಸಭೆಯಲ್ಲಿಯೇ ದ್ರೌಪದಿಯನ್ನ ಅವಳ ಗಂಡನೆದುರಿನಲ್ಲೇ ಎಡಗಾಲಿನಿಂದ ಒದ್ದಿ ಬೀಳಿಸಿ ಅವಮಾನಿಸಿರ್ತಾನೆ. ಈ 3 ಅವಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣಗಳಾಗಿವೆ. ಇನ್ನು ಮುಂದಿನದು ಕೆಳಗಿನ ಪದ್ಯಭಾಗವನ್ನ ಅರ್ಥೈಸಿಕೊಂಡು ಕೆಳಗಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು ಕೂಡ ಅಷ್ಟೇ 4 ಅಂಕದ ಪ್ರಶ್ನೆ ಆಗಿರುತ್ತೆ. 4 ಅಂಕದ ಪ್ರಶ್ನೆಗಳಲ್ಲಿ 1 ಅಂಕದ 2 ಪ್ರಶ್ನೆ ಇರುತ್ತೆ, ಹಾಗೆ 2 ಅಂಕದ 1 ಪ್ರಶ್ನೆ ಇರುತ್ತೆ. ಕರುಣಿಸುವೊಡೆನಗೆ ದಶಕಂ ಧರದುರದೋಳ್ ರಘುತನೂಜನಾಯುವು ಪ್ರಾಣವರೆಗಂ ಬಾರದಿರೆನು ತಂ ಧರಿತ್ರಿಯೋಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಾಳ್. ನೋಡಿ, ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ದಶಕಂದರ ಅಂದ್ರೆ ಯಾರು ಅಂತ ಇದೆ. ದಶಕಂದರ ಅಂತ ಹೇಳ್ಬಿಟ್ಟು ರಾವಣನಿಗೆ ಕರೆಯಲಾಗುತ್ತೆ. ಸೀತೆಯು ರಾವಣನನ್ನ ಏನಂತ ಬೇಡ್ಕೊಳ್ತಾಳೆ ಅಂದ್ರೆ, ನನಗೆ ನೀನು ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನ ಅಂದ್ರೆ ಆಯಸ್ಸು, ಪ್ರಾಣ ಇರುವವರೆಗೂ ಕೂಡ ಬರ್ಬೇಡ ಅಂತ ಹೇಳ್ಬಿಟ್ಟು ಬೇಡ್ಕೊಂತಾಳೆ. ಇನ್ನು ಸೀತೆ ಏಕೆ ಮೂರ್ಛೆ ಹೋಗ್ತಾಳೆ ಅಂತಂದ್ರೆ, ಸೀತೆಯು ರಾವಣನನ್ನ ಉದ್ದೇಶಿಸಿ ನನ್ನ ಮೇಲೆ ಕರುಣೆ ತೋರಿಸುವೆಯಾದರೆ ಎಲೆ ರಾವಣನೇ, ಯುದ್ಧದಲ್ಲಿ ರಘುತನುಜನ ಆಯಸ್ಸು, ಪ್ರಾಣ ಇರುವವರೆಗೂ ಕೂಡ ಬರ್ಬೇಡ ಅಂತ ಹೇಳ್ತಾಳೆ. ಹಾಗೆ ಆಕೆ ಮೂರ್ಛೆ ಹೋಗಿ ಭೂಮಿಯ ಮೇಲೆ ಬಿದ್ದೋಗ್ತಾಳೆ. ಮುಂದಿನ ಒಂದು ಪ್ರಶ್ನೆ: ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು ವಚನಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಪರುಷದ ಗೃಹದೊಳಗಿದ್ದು ತಿರಿವನ ಮನೆಯ ತೊರೆಯೊಳಗಿದ್ದವನು ದೃಶ್ಯಾಗಲರಸುವನೇ ಕೆರೆಯುದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದು ಪ್ರಿಯ ವಿಶ್ವೇಶ್ವರ.
ಕೆರೆಯುದಕವನ್ನ ಅರಸದವರು ಯಾರು ಅಂತಂದ್ರೆ ತೊರೆಯೊಳಗೆ ಇದ್ದಂತಹವನು ಯಾರು ಕೆರೆಯುದಕವನ್ನ ಅರಸುವುದಿಲ್ಲ. ಹಾಗೆ ಈ ವಚನದ ಕವಿ ಯಾರು ಅಂತಂದ್ರೆ ಉರಿಲಿಂಗ ಪೆದ್ದೆಯವರು. ಇನ್ನು 2 ಅಂಕದ ಪ್ರಶ್ನೆ, ಮಂಗಳಲಿಂಗದ ಮಹತ್ವವನ್ನ ಕವಿ ಹೇಗೆ ವಿವರಿಸ್ತಾರೆ ಅಂತಂದ್ರೆ ಇದು 2 ಅಂಕದ ಪ್ರಶ್ನೆ. ಮಂಗಳಲಿಂಗವು ಅತ್ಯಂತ ಮಹತ್ವಪೂರ್ಣವಾದುದಾಗಿದೆ. ಏಕೆಂದ್ರೆ ಮಂಗಳಲಿಂಗದಲ್ಲಿಯೇ ಇಡೀ ಜಗತ್ತು ಅಡಗಿದೆ. ಆ ಮಂಗಳಲಿಂಗದಂಗಣವು ಪರುಷದ ಗೃಹದಂತೆ ಇಡೀ ಜಗತ್ತಿನ ಕೃಷಿಯನ್ನು ನಡೆಸುವ ತೊರೆಯಂತಿರುವವನು. ಆದ್ರಿಂದಲೇ ಮಂಗಳಲಿಂಗ ಮಂಗಳವಿರಲು ಅನ್ಯಲಿಂಗಗಳನ್ನು ಭಕ್ತನು ನೆನೆವನೇ ಅಂದ್ರೆ ಅಷ್ಟೊಂದು ಮಹತ್ವಪೂರ್ಣದ್ದಾಗಿದೆ. ಇನ್ನು ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆ ಮೂಲಕ ನಿರೂಪಿಸಿದ್ದಾರೆ ಅಂತಂದ್ರೆ, ಅರ್ಥ ರೇಖೆ ಇದ್ದು ಆಯುಷ್ಯ ರೇಖೆ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧವೇ ಇದ್ರೂ ಫಲವಿಲ್ಲ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಯಾವ ಉಪಯೋಗವೂ ಇಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ತಿಳಿಯುವುದಿಲ್ಲ ಅಂತ ಹೇಳಿ ಉದಾಹರಣೆ ನೀಡ್ತಾ ಬಸವಣ್ಣನವರು ಶಿವಪಥವನ್ನರಿಯದವನ ಶಿವಶರಣರ ಅನುಭವಗಳನ್ನರಿಯದವನ ಕೈಯಲ್ಲಿ ಲಿಂಗವಿದ್ದರೆ ನಿರರ್ಥಕವೆಂದು ಹೇಳ್ತಾರೆ. ಅಂತಹ ಭಕ್ತಿ ಕೇವಲ ತೋರಿಕೆಯ ಭಕ್ತಿ ಆಗುತ್ತದೆ ಎಂಬುದನ್ನು ಬಸವಣ್ಣನವರು ಪ್ರತಿಪಾದನೆ ಆಗಿದೆ. ಇನ್ನು ಮಂಗಳಲಿಂಗದ ಮಹತ್ವವನ್ನ ಉರಿಲಿಂಗ ಪೆದ್ದಿ ಹೇಗೆ ವಿವರಿಸ್ತಾರೆ ಅಂತಂದ್ರೆ, ಮುಟ್ಟಿ ತನ್ನ ಚಿನ್ನವಾಗಿಸುವ ಪರುಷದ ಮಣಿ ಮನೆಯಲ್ಲಿರುವವನು ಮನೆ ತಿರುಗಿ ಬೇಡಬೇಕಾಗಿಲ್ಲ. ನದಿಯೊಳಗೆ ಮುಳುಗಿದ್ದವನಿಗೆ ಬಾಯಾರಿಕೆಯಾಗಲು ಸಾಧ್ಯವಿಲ್ಲ. ಅವನು ಕೆರೆಯ ನೀರನ್ನು ಹುಡುಕಿ ಹೋಗೋದಿಲ್ಲ. ಏಕೆಂದ್ರೆ ಹರಿಯುವ ತಿಳಿ ನೀರಿನಲ್ಲಿಯೇ ಇರುವವನು ನಿಂತಿರುವ ಕೆರೆಯ ನೀರನ್ನೇಕೆ ಬಯಸ್ತಾನೆ. ಅಂತೆಯೇ ಮಂಗಳಲಿಂಗವನ್ನ ಅಂಗದ ಮೇಲೆ ಧರಿಸಿರುವವನು ಅನ್ಯಲಿಂಗಗಳ ಮೊರೆ ಹೋಗಬೇಕಾದ ಪ್ರಮೇಯವೇ ಇರುವುದಿಲ್ಲ. ಮಂಗಳಕರ ಶಿವನನ್ನು ಅನ್ಯ ಭಕ್ತಿಯಿಂದ ನೆನೆವವನಿಗೆ ಸಕಲವನ್ನೂ ಶಿವನೇ ನೀಡುವುದರಿಂದ ಅನ್ಯಲಿಂಗಗಳ ಅವಶ್ಯಕತೆಯೇ ಬಾರದೆಂದು ಉರಿಲಿಂಗ ಪೆದ್ದೆಯವರು ವಿವರಿಸ್ತಾರೆ. ಇನ್ನು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತಂದ್ರೆ, GS ರುದ್ರಪ್ಪನವರ ಮುಂಬೈ ಜಾತಕ ಕವಿತೆಯ ಆರಂಭಿಕ ಭಾಗದಲ್ಲಿ ನಗರದಲ್ಲಿ ಹುಟ್ಟಿ ಬೆಳೆಯುವ ಮಕ್ಕಳ ಬಾಲ್ಯದ ಚಿತ್ರಣವಿದೆ. ಇಲ್ಲಿ ಹುಟ್ಟುವ ಮಗುವಿಗೆ ಹೇಳಿಕೊಳ್ಳಲು ಒಂದು ಊರು ಸ್ಥಳದ ಗುರುತಿಲ್ಲ. ಆಸ್ಪತ್ರೆಯಲ್ಲಿ ಒಂದು ಕೃತಕವಾದ ಉತ್ತರವಿದೆ. ಮಕ್ಕಳು ಕುಡಿಯುವುದು ಕಾಣದೆಮ್ಮೆಯ ಕೆಚ್ಚಲು, ಕರೆದು ಕಳುಹಿಸಿದಂತಹ ಬಾಟ್ಲಿಯ ಹಾಲು, ಎಮ್ಮೆಯನ್ನಾಗಲಿ ಕರೆಯುವ ಕೈಗಳನ್ನಾಗಲಿ ಕಾಣುವ ಸಂದರ್ಭವಿರದ ಅಪರಿಚಿತತೆ ಎದ್ದು ಕಾಣುತ್ತದೆ. ಉಳಿದಂತೆ ಅವು ಕುಡಿಯುವುದು ಹೊಟ್ಟೆ ನೋವು, ಅಜೀರ್ಣ ಕಾಡಿದಾಗ ಡ್ರೈ ಸಿರಪ್ ಮತ್ತು ಶಕ್ತಿಗಾಗಿ ಹಾರ್ಲಿಕ್ಸ್ ಕಾಣುವುದು. ರಸ್ತೆಯ ಮೇಲೆ ಚಲಿಸುವಂತಹ ಲಕ್ಷ ಚಕ್ರದ ಉರುಳು ಜನನಿ ಬಿಡತೆಯ ಅವಸರದಲ್ಲಿ ಸುರಿಯುವ ಸಾವಿರ ಕೊರಳನ್ನ ಬಾಲ್ಯದಲ್ಲಿ ಆಡಿ ಬೆಳೆಯಲು ಸ್ನೇಹಿತರೊಂದಿಗೆ ನಲಿಯಲು ನಗರದಲ್ಲಿ ಸ್ಥಳವೇ ಇಲ್ಲ. ಪ್ರಕೃತಿಯೊಂದಿಗೆ ಒಡನಾಟವೇ ಇಲ್ಲದೆ ಕೃತಕ ಪರಿಸರದಲ್ಲಿ ಬದುಕನ್ನು ಸಾಗಿಸಲು ಅಶಕ್ತವಾದ ವಾತಾವರಣದಲ್ಲಿ ಮಕ್ಕಳು ಬಾಲ್ಯವನ್ನು ಕಳೆಯುವಂತಹ ಚಿತ್ರಣವನ್ನ ಕವಿ ಇಲ್ಲಿ ನೀಡ್ತಾರೆ. ಇನ್ನು ಮುಂಬೈ ಜಾತಕ ಕವಿತೆಯಲ್ಲಿ ತಂದೆ ತಾಯಿಗಳು ಗೋಚರಿಸುವ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ, ಮಹಾನಗರಗಳಲ್ಲಿನ ಮಕ್ಕಳ ಪಾಲಿಗೆ ತಾಯಿ ಎಂದರೆ ಸಾವಿರ ಗಾಲಿಗಳು ದಿನವೂ ಬಿಡುವಿಲ್ಲದೆ ಉರುಳಿ ಹೊರಳುವ ರಸ್ತೆಗಳ ಅಂಚಿನಲ್ಲಿಯೇ ಕೈ ಹಿಡಿದು ಸಾವಧಾನವಾಗಿ ನಡೆಸುವವಳು. ಇರುವ 1 ಇಂಚಿನ ಮನೆಯ ಕೋಣೆಯಲ್ಲೇ ಕುಳಿತು ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆಯನ್ನ ನೀಡುವಂತಹವಳು. ತಂದೆ ಎಂದರೆ ಬೆಳಗಿನಿಂದ ಸಂಜೆಯವರೆಗೆ ಕಣ್ಮರೆಯಾಗಿ ತೊತ್ತಿನ ಚೀಲವನ್ನು ತುಂಬಿಸಲು ದುಡಿದು ದಣಿಯುವ, ಒಮ್ಮೊಮ್ಮೆ ತುತ್ತಿನ ಚೀಲ ತುಂಬಿಸಲು ದುಡಿದು ದಣಿಯುವಂತಹ, ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಕಣ್ಣಿಗೆ ಬೀಳುವ ಕುಳಿತು ಕೆಮ್ಮು ಪ್ರಾಣಿಯಾಗಿದ್ದಾನೆ. ಇನ್ನು ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ಅಂದ್ರೆ, ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಅತಂತ್ರವಾದಂತಹ ಮರುಕ ಹುಟ್ಟಿಸುವ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ. ಕೃತಕ ಹಾಗೂ ಸತ್ವವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ. ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡುತ್ತಿರಬೇಕು.
ಅವರಿವರನ್ನ ತಳ್ಳಿಯಾದರೂ ಒಂದು ಜಾಗ ಗೊತ್ತುಪಡಿಸ್ಕೊಳ್ಬೇಕು. ಇರುವ ಅಂಗೈಗಳ ಮನೆಯಲ್ಲಿಯೇ ಇಡೀ ಪ್ರಪಂಚವನ್ನ ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನ ವ್ಯಕ್ತಪಡಿಸಲೂ ಸಮಯವಿಲ್ಲ. ಅದೇ 4 ಗೋಡೆಗಳ ಕಿಷ್ಕಿಂಧೆಯಂತಹ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳು, ವಿವರಗಳೇ ಜ್ಞಾನದ ರಹದಾರಿಗಳು. ನೀಡುವ ಬದುಕೆಂಬ ಚದುರಂಗದ ಆಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವುದು. ಮುಂಜಾನೆ ಹೇಳುತ್ತಲೇ ಬಟ್ಟೆ ಧರಿಸಲು ಪುರಿಸುತ್ತಿಲ್ಲದೆ ಬಸ್ಸನ್ನು ರೈಲನ್ನು ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನ ತಿಂದು ಬಿದ್ದುಕೊಳ್ಳುವುದು, ಬಾಡಿಗೆ ಮನೆಯ ನೆರಳಿನಲ್ಲಿಯೇ ನೆರಳುತ್ತಾ ಬದುಕುವುದು. ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಣಗೊಂಡಿರುವಂತಹದ್ದನ್ನು ನೋಡಬಹುದು. ಇಷ್ಟು ನಿಮ್ಮ 2025 ಮತ್ತು 2026ನೇ ಸಾಲಿಗೆ ಪದ್ಯಗಳಿಗೆ ಸಂಬಂಧಿಸಿದಂತಹ ಅತ್ಯಂತ ಬಹುನಿರೀಕ್ಷಿತವಾದಂತಹ 4 ಅಂಕದ ಒಂದು ಪ್ರಶ್ನೋತ್ತರಗಳು ಆಗಿತ್ತು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಗದ್ಯಗಳಿಗೆ ಸಂಬಂಧಿಸಿದಂತಹ 4 ಅಂಕದ ಪ್ರಶ್ನೋತ್ತರಗಳು ಹಾಗೆ ದೀರ್ಘ ಗದ್ಯದ ಒಂದು 4 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ವಿಡಿಯೋಗಳಲ್ಲಿ